ಪತಿಯೊಬ್ಬ ವಿಕೃತವಾಗಿ ನಡೆದುಕೊಂಡ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಈ ಸಂಬಂಧವಾಗಿ ಸಾಕಷ್ಟು ಅಲಿಗೇಷನ್ ಕೂಡ ಬರ್ತಾ ಇದೆ ಮತ್ತು ಆತನ ತಪ್ಪು ಏನು ಅನ್ನುವಂಥದ್ದು ಕೂಡ ಆ FIRನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಆ ಒಂದು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟಾಗಿ ಏನಾಗಿತ್ತು ಮೇಡಮ್? ಸರ್, ಏನೇನಿಲ್ಲ, ಮನೇಲಿ 3 ತಿಂಗಳು ಚೆನ್ನಾಗೇ ಇದ್ವಿ. ಚೆನ್ನಾಗಿದ್ದ ಮೇಲೆ ಏನೋ ಮಾಡ್ದ ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬ ಅಸಹ್ಯವಾಗಿ ಬಿಹೇವ್ ಮಾಡ್ದ. ಒಬ್ಬ ಗಂಡನಾಗಿ ನೀನು ಎಂತಿ ಹತ್ರ ಹೇಗಿರ್ಬೇಕು ಆ ಥರ ಬಿಹೇವ್ ಮಾಡೋಕ್ಕೆ ಹೊರತು ಹೊರ್ಗಡೆ ಹೋಗ್ಬಿಟ್ಟು ಮಾಡೋ ಥರ ನಮ್ಮ ಹತ್ರ ಮಾಡೋಕ್ಕೆ ಬಂದರೆ ಅದು ಚೆನ್ನಾಗಿರಲ್ಲ. ನಾನು ಇವನ್ ಕೂಡ ಅವ್ನಿಗೆ ಹೇಳ್ದೆ, ಈ ಥರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬ ಅಸಹ್ಯದ ಜೀವನ. ಗಂಡ ಎಂತಿ ಅಂದಾಗ ಇಬ್ಬರು ಖುಷಿಯಿಂದ ಇದ್ದರೆ ಮಾತ್ರ ಅದು ಜೀವನ ಸೆಕ್ಷುವಲಿ ಚೆನ್ನಾಗಾಗೋದು. ಆ ಲೆವೆಲಿಗೆ ಹೋಗಬೇಡ ಅಂದರೆ, ಇಲ್ಲ ನಾನು ಆ ಥರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮಲ್ಲೆಲ್ಲ ನಾವು ಈ ಥರ ಮಾಡ್ತೀವಿ, ಅದನ್ನು ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ನನ್ನ ಜೊತೆ ಬಂದು ಅಸಹ್ಯ ಬಿಹೇವ್ ಮಾಡಿದ್ರೆ ನಾನು ಅದು ಒಪ್ಕೊಳ್ಳಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಅಸಹ್ಯದ ಕೆಲಸ ಮಾಡ್ತಾವನೆ, ನನಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನೂ ಫರ್ದರ್ ತಾಣಲಿಲ್ಲ. ನೀನು ಮಾಡಲೇಬೇಕು ಮೇಘ, ನೀನು ಪೀರಿಯಡ್ಸಲ್ಲಿದ್ದರೂ ಮಲ್ಕೋಬೇಕು ಅನ್ನೋ, ನಾನು ಅದು ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಹೇಳೋದು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲಿಗೆ ಅಂದರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದರೆ ತಲೆ ಹಿಡಿಕರು ದುಡ್ಡು ಮಾಡ್ಕೊತಿದ್ದೀರಾ ಅಂತ. ನನಗೆ ಗೊತ್ತಿಲ್ಲ, ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ದುಡ್ದು ನಾವು ನೋಡ್ಕೊತಿರೋದು ಬಿಟ್ಟು ಅವ್ನು ಬಂದು ನಾನು ನೋಡ್ಕೊತಿಲ್ಲ. ಅವ್ನು ಹೇಳಿದ ನಾನು ಗೋಲ್ಡ್ ಕೊಡಿಸ್ತೆ ಅದು ಕೊಡಿಸ್ತೆ ಅಂತ. ನಾನು ವಿತ್ ಸ್ಟೇಟ್ಮೆಂಟ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ, ನಾನು ಕೊಡ್ತೀನಿ. ಆದರೆ ನಾನು ಎಲ್ಲೂ ಅವನಿಗೆ ಮುಚ್ಚುಮರೆ ಮಾಡಿ ನಾನು ಮದುವೆ ಆಗಿಲ್ಲ ಸರ್. ಫಸ್ಟ್ ಡೈವರ್ಸ್ ಆಗಿರೋದು ಅವ್ನಿಗೂ ಗೊತ್ತು, ಸೆಕೆಂಡ್ ಡೈವರ್ಸ್ ಆಗಿರೋದು ಕೂಡ ಅವನಿಗೂ ಗೊತ್ತು. ಅದು ಸೆಕೆಂಡ್ ಡೈವರ್ಸ್ ಆಗೋಕ್ಕೂ ಕಾರಣ ಮೇಯ್ನ್ ಇವನೇ. ಮೇಡಮ್, ಈಗ ನಗ್ನವಾಗಿ ಆತ ನಿಂತ್ಕೊಂಡು ಬೇರೆ ಹುಡುಗಿಯರ ಜೊತೆ ಕೂಡ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ, ನಿಜಕ್ಕೂ ಅದು ನಿಜನಾ? ಅಂದರೆ ಸರ್, ಏನು ಗೊತ್ತವನು ಹೊರಗಡೆ ಹುಡುಗಿರ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತೋರಿಸೋದು, ಕೆಳಗಡೆ ಸಣ್ಣ ಚಡ್ಡಿ ಹಾಕೊಂಬಿಟ್ಟು ಇನ್ನೊಂದು ಜನ ನೋಡ್ತಿದ್ರೆ ಟಾಯ್ಲೆಟ್ ಬೇಕು ಅಂತ ಅವ್ರ ಕಡೆ ಶೋ ಮಾಡಿ ತೋರಿಸೋದು, ಈ ಥರ ಎಲ್ಲ ಅಸಹ್ಯ ತುಂಬ ಮಾಡ್ತಾರೆ. ಮತ್ತು ಯಾವುದೋ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದೀವಿ, ಅಲ್ಲೂ ಅಷ್ಟೇ ಡ್ಯಾನ್ಸ್ ಹಾಡೋ ಅಂದರೆ ಹುಡುಗಿರಿಗೆ ಹೋಗಿ ತಪ್ಕೊಂಡು ತಪ್ಕೊಳೋದು ಇದೆಲ್ಲ ಅದಿದೆ. ನನ್ನ ಹತ್ರ ಸಿಗಲಿಲ್ಲ ವೀಡಿಯೋ, ನಿಜವಲ್ಲಿ ತೋರಿಸ್ತೀನಿ. ಇರೋರೆಲ್ಲ ಟ್ರಿಗರ್ ಆಗೋಗ್ಬಿಟ್ರು ಇವ್ರ ಮೇಲೆ. ಮತ್ತು ಬಾಯಿ ತೆಗ್ರೆ ಅಮ್ಮ ಅಕ್ಕ ಕೆಟ್ಟ ಮಾತು. ಅವನು ಯಾವುದೂ ಒಳ್ಳೆತನದಲ್ಲಿ ಮಾತಾಡಲ್ಲ ಅವನು. ಈಗ ಮದುವೆಗೆ ಮುಂಚೆ ಇದೆಲ್ಲ ಕೂಡ ಗೊತ್ತಿರಲಿಲ್ವ ನಿಮಗೆ? ಅವಾಗ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದ? ಅವ್ನು ಯಾವತ್ತೂ ಅವ್ನು ಈ ಬಿಹೇವಿಯರ್ ನನ್ನ ತೋರಿಸೇ ಇಲ್ಲ ಸರ್. ಸತ್ಯವಾಗ್ಲು ನಾನು ನನ್ನ ಕಡೆ ಮಂಜು ಪಾಪ ನಿಜ ಈ ಥರನೇ ಒಳ್ಳೆಯವನೇ ಇರಬೇಕು ಅಂತ. ಬಟ್ ಆದರೆ ಯಾವಾಗ ಈ ಸೆಕೆಂಡ್ ಮ್ಯಾರೇಜ್ ಆಗಿ ಡೈವರ್ಸ್ ಆಗಬೇಕಾದ್ರೆ ನನಗೆ ಅವನು ಮೇಘ ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ. ಇವನ್ ಅಲ್ಲಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಸ್ವಲ್ಪ ಅವರು ಅವ್ನು ನಾಗರಾಜ್ ಅನ್ನೋನ ಮೇಲೆ ಇದನ್ನು ತಾಂಡ್ಬೇಕಾದ್ರೆ ಪಾಪ ಅವ್ನು ಬಂದು ಸಪೋರ್ಟ್ ಮಾಡ್ದ. ಏನಂತ ಹೇಳ್ಬಿಟ್ಟು, ನಾನು ನಿಮಗೆ ನಲ್ಪಾಡಿಂದ ಫೋನ್ ಮಾಡಿಸಿ ಇದು ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇದು ಪಾಪ ಏನೋ ಹೆಲ್ಪ್ ಮಾಡ್ತಾವನೆ ಬಿಡು ಅಂತ ನಾನು ಸಾಫ್ಟ್ ಕಾರ್ನರ್ ತೋರಿಸ್ದೆ. ಬಟ್ ಅದೇ ಸಾಫ್ಟ್ ಕಾರ್ನರ್ ಇವತ್ತು ನನ್ನ ಲೈಫಿಗೆ ಹೊಡಿತು. ಈಗ ಕೊನೆಯದಾಗಿ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ, ನೀವು ಅವರು ಕೂಡ ಅಶ್ಲೀಲವಾಗಿ ಒಂದಷ್ಟು ಫೋಟೋಸ್ಗಳನ್ನು ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನೀವೇ ಹೇಳ್ಕೊಂಡ್ರಿ ಈ ರೀತಿಯಾಗಿ. ಮುಂದೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಯಾವ ಮಟ್ಟಿಗೆ ನಿಲ್ಲುತ್ತೆ ನಂಗೆ ಗೊತ್ತಿಲ್ಲ. ನಾನು ಸತ್ಯವಾಗ್ಲೂ ಓಪನ್ ಆಗಿ ಹೇಳ್ತಿದ್ದೀನಿ, ಇವತ್ತೆಲ್ಲ ಇಷ್ಟೊಂದು ವೀಡಿಯೋಸ್ಕೊಂಡು ನೋಡಾದ್ಮೇಲೆ ನನಗೆ ಯಾವುದು ನಂಬಿಕೆ ಇಲ್ಲ ನಾನು ಏನು ಬಂದು ಮಾಡ್ತಾನೆ ಮನೆ ಮುಂದೆ ಅಂತ. ನೋಡೋಣ, ನನಗೆ ಆದಷ್ಟು ನಾನು ಫೈಟ್ ಕೊಡ್ತೀನಿ. ಯಾಕೆಂದರೆ ನನ್ನ ಅಂತ ವಿತ್ ಪ್ರೂಫ್ ಇದೆ, ನಾನು ಸುಳ್ಳು ಮೋಸ ಮಾಡಿ ಯಾರನ್ನೂ ಮದುವೆ ಆಗಿಲ್ಲ. ನೋಡೋಣ ಸರ್, ಕೋರ್ಟ್ ಮೂಲಕದಲ್ಲಿ ಎಲ್ಲಿ ತನಕ ಹೋಗೋದಿಲ್ಲ ಅಲ್ಲಿ ತನಕ ನಾನು ಫೈಟ್ ಕೊಡ್ತೀನಿ ಸರ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಪತಿಯೊಬ್ಬ ವಿಕೃತವಾಗಿ ನಡೆದುಕೊಂಡ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಈ ಸಂಬಂಧವಾಗಿ ಸಾಕಷ್ಟು ಅಲಿಗೇಷನ್ ಕೂಡ ಬರ್ತಾ ಇದೆ ಮತ್ತು ಆತನ ತಪ್ಪು ಏನು ಅನ್ನುವಂಥದ್ದು ಕೂಡ ಆ FIRನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಆ ಒಂದು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟಾಗಿ ಏನಾಗಿತ್ತು ಮೇಡಮ್? ಸರ್, ಏನೇನಿಲ್ಲ, ಮನೇಲಿ 3 ತಿಂಗಳು ಚೆನ್ನಾಗೇ ಇದ್ವಿ. ಚೆನ್ನಾಗಿದ್ದ ಮೇಲೆ ಏನೋ ಮಾಡ್ದ ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬ ಅಸಹ್ಯವಾಗಿ ಬಿಹೇವ್ ಮಾಡ್ದ. ಒಬ್ಬ ಗಂಡನಾಗಿ ನೀನು ಎಂತಿ ಹತ್ರ ಹೇಗಿರ್ಬೇಕು ಆ ಥರ ಬಿಹೇವ್ ಮಾಡೋಕ್ಕೆ ಹೊರತು ಹೊರ್ಗಡೆ ಹೋಗ್ಬಿಟ್ಟು ಮಾಡೋ ಥರ ನಮ್ಮ ಹತ್ರ ಮಾಡೋಕ್ಕೆ ಬಂದರೆ ಅದು ಚೆನ್ನಾಗಿರಲ್ಲ. ನಾನು ಇವನ್ ಕೂಡ ಅವ್ನಿಗೆ ಹೇಳ್ದೆ, ಈ ಥರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬ ಅಸಹ್ಯದ ಜೀವನ. ಗಂಡ ಎಂತಿ ಅಂದಾಗ ಇಬ್ಬರು ಖುಷಿಯಿಂದ ಇದ್ದರೆ ಮಾತ್ರ ಅದು ಜೀವನ ಸೆಕ್ಷುವಲಿ ಚೆನ್ನಾಗಾಗೋದು. ಆ ಲೆವೆಲಿಗೆ ಹೋಗಬೇಡ ಅಂದರೆ, ಇಲ್ಲ ನಾನು ಆ ಥರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮಲ್ಲೆಲ್ಲ ನಾವು ಈ ಥರ ಮಾಡ್ತೀವಿ, ಅದನ್ನು ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ನನ್ನ ಜೊತೆ ಬಂದು ಅಸಹ್ಯ ಬಿಹೇವ್ ಮಾಡಿದ್ರೆ ನಾನು ಅದು ಒಪ್ಕೊಳ್ಳಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಅಸಹ್ಯದ ಕೆಲಸ ಮಾಡ್ತಾವನೆ, ನನಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನೂ ಫರ್ದರ್ ತಾಣಲಿಲ್ಲ. ನೀನು ಮಾಡಲೇಬೇಕು ಮೇಘ, ನೀನು ಪೀರಿಯಡ್ಸಲ್ಲಿದ್ದರೂ ಮಲ್ಕೋಬೇಕು ಅನ್ನೋ, ನಾನು ಅದು ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಹೇಳೋದು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲಿಗೆ ಅಂದರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದರೆ
ತಲೆ ಹಿಡಿಕರು ದುಡ್ಡು ಮಾಡಿ ದುಡ್ಡು ಮಾಡ್ಕೊತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ದುಡ್ದು ನಾವು ನೋಡ್ಕೊತಿರೋದು ಬಿಟ್ಟು ಅವ್ನು ಬಂದು ನಾನು ನೋಡ್ಕೊತಿಲ್ಲ. ಅವ್ನು ಹೇಳಿದ ನಾನು ಗೋಲ್ಡ್ ಕೊಡಿಸ್ತೆ ಅದು ಕೊಡಿಸ್ತೆ ಅಂತ, ನಾನು ವಿತ್ ಸ್ಟೇಟ್ಮೆಂಟ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ, ನಾನು ಕೊಡ್ತೀನಿ. ಆದರೆ ನಾನು ಎಲ್ಲೂ ಅವನಿಗೆ ಮುಚ್ಚುಮರೆ ಮಾಡಿ ನಾನು ಮದುವೆ ಆಗಿಲ್ಲ ಸರ್. ಫಸ್ಟ್ ಡೈವರ್ಸ್ ಆಗಿರೋದು ಅವ್ನಿಗೂ ಗೊತ್ತು, ಸೆಕೆಂಡ್ ಡೈವರ್ಸ್ ಆಗಿರೋದು ಕೂಡ ಅವನಿಗೂ ಗೊತ್ತು. ಅದು ಸೆಕೆಂಡ್ ಡೈವರ್ಸ್ ಆಗೋಕ್ಕೂ ಕಾರಣ ಮೇಯ್ನ್ ಇವನೇ. ಮೇಡಮ್, ಈಗ ನಗ್ನವಾಗಿ ಆತ ನಿಂತ್ಕೊಂಡು ಬೇರೆ ಹುಡುಗಿಯರ ಜೊತೆ ಕೂಡ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಜಕ್ಕೂ ಅದು ನಿಜನಾ? ಅಂದರೆ ಸರ್ ಏನು ಗೊತ್ತಾನು, ಹೊರಗಡೆ ಹುಡುಗಿರ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತೋರಿಸೋದು, ಕೆಳಗಡೆ ಸಣ್ಣ ಸಣ್ಣ ಚಡ್ಡಿ ಹಾಕೊಂಬಿಟ್ಟು ಇನ್ನೊಂದು ಜನ ನೋಡ್ತಿದ್ದೆ ಟಾಯ್ಲೆಟ್ ಬೇಕು ಅಂತ ಅವ್ರ ಕಡೆ ಶೋ ಮಾಡಿ ತೋರಿಸೋದು, ಈ ಥರ ಎಲ್ಲ ಅಸಹ್ಯ ತುಂಬ ಮಾಡ್ತಾರೆ. ಮತ್ತು ಯಾವುದೋ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದೀವಿ, ಅಲ್ಲೂ ಅಷ್ಟೇ ಡ್ಯಾನ್ಸ್ ಹಾಡೋ ಅಂದರೆ ಹುಡುಗಿರಿಗೆ ಹೋಗಿ ತಪ್ಕೊಂಡು ಮುತ್ಕೊಡೋದು, ತಪ್ಕೊಳೋದು, ಇದೆಲ್ಲ ಅದಿದೆ. ನನ್ನ ಹತ್ರ ಸಿಗಲಿಲ್ಲ ವೀಡಿಯೋ, ನಿಜವಾಗ್ಲೂ ತೋರಿಸ್ತೀನಿ. ಇರೋರೆಲ್ಲ ಟ್ರಿಗರ್ ಆಗೋಗ್ಬಿಟ್ರು ಇವ್ರ ಮೇಲೆ. ಮತ್ತು ಬಾಯಿ ತೆಗ್ರೆ ಅಮ್ಮ ಅಕ್ಕ ಕೆಟ್ಟ ಮಾತು, ಅವನು ಯಾವುದೂ ಒಳ್ಳೆತನದಲ್ಲಿ ಮಾತಾಡಲ್ಲ ಅವನು. ಈಗ ಮದುವೆಗೆ ಮುಂಚೆ ಇದೆಲ್ಲ ಕೂಡ ಗೊತ್ತಿರಲಿಲ್ವಾ ನಿಮಗೆ? ಅವಾಗ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದ? ಅವ್ನು ಯಾವತ್ತೂ ಅವ್ನು ಈ ಬಿಹೇವಿಯರ್ ನನ್ನ ತೋರಿಸೇ ಇಲ್ಲ ಸರ್. ಸತ್ಯವಾಗ್ಲು ನಾನು ನನ್ನ ಕಡೆ ಮಂಜು ಪಾಪ ನಿಜ ಈ ಥರನೇ ಒಳ್ಳೆಯವನೇ ಇರಬೇಕು ಅಂತ. ಬಟ್ ಆದರೆ ಯಾವಾಗ ಈ ಸೆಕೆಂಡ್ ಮ್ಯಾರೇಜ್ ಆಗಿ ಡೈವರ್ಸ್ ಆಗಬೇಕಾದ್ರೆ ನನಗೆ ಅವನು ಮೇಘ ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ, ಇವನ್ ಅಲ್ಲಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಸ್ವಲ್ಪ ಅವರು ಅವ್ನು ನಾಗರಾಜ್ ಅನ್ನೋನ ಮೇಲೆ ಇದನ್ನು ತಾಂಡ್ಬೇಕಾದ್ರೆ ಪಾಪ ಅವ್ನು ಬಂದು ಸಪೋರ್ಟ್ ಮಾಡ್ದ. ಏನಂತ ಹೇಳ್ಬಿಟ್ಟು ನಾನು ನಿಮಗೆ ನಲ್ಪಾಡಿಂದ ಫೋನ್ ಮಾಡಿಸಿ ಇದು ಮಾಡಿಸ್ತೀನಿ ಅದು ಮಾಡಿಸ್ತೀನಿ, ಇಲ್ಲಿ ಪಾಪ ಏನೋ ಹೆಲ್ಪ್ ಮಾಡ್ತಾವನೆ ಬಿಡು ಅಂತ ನಾನು ಸಾಫ್ಟ್ ಕಾರ್ನ ತೋರಿಸ್ದೆ. ಬಟ್ ಅದೇ ಸಾಫ್ಟ್ ಕಾರ್ನರ್ ಇವತ್ತು ನನ್ನ ಲೈಫಿಗೆ ಹೊಡಿತು. ಈಗ ಕೊನೆಯದಾಗಿ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ, ನೀವು ಅವರು ಕೂಡ ಅಶ್ಲೀಲವಾಗಿ ಒಂದಷ್ಟು ಫೋಟೋಸ್ಗಳನ್ನು ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನೀವೇ ಹೇಳ್ಕೊಂಡ್ರಿ ಈ ರೀತಿಯಾಗಿ. ಮುಂದೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಯಾವ ಮಟ್ಟಿಗೆ ನಿಲ್ಲುತ್ತೆ ನಂಗೆ ಗೊತ್ತಿಲ್ಲ. ನಾನು ಸತ್ಯವಾಗ್ಲೂ ಓಪನ್ ಆಗಿ ಹೇಳ್ತಿದ್ದೀನಿ. ಇವತ್ತೆಲ್ಲ ಇಷ್ಟೊಂದು ವೀಡಿಯೋಸ್ಕೊಂಡು ನೋಡಾದ್ಮೇಲೆ ನನಗೆ ಯಾವುದು ನಂಬಿಕೆ ಇಲ್ಲ ನಾನು ಏನು ಬಂದು ಮಾಡ್ತಾನೆ ಮನೆ ಮುಂದೆ ಅಂತ. ನೋಡೋಣ, ನನಗೆ ಆದಷ್ಟು ನಾನು ಫೈಟ್ ಕೊಡ್ತೀನಿ. ಯಾಕೆಂದರೆ ನನ್ನ ಅಂತ ವಿತ್ ಪ್ರೂಫ್ ಇದೆ, ನಾನು ಸುಳ್ಳು ಮೋಸ ಮಾಡಿ ಯಾರನ್ನೂ ಮದುವೆ ಆಗಿಲ್ಲ. ನಾನು ನೋಡೋಣ ಸರ್, ಕೋರ್ಟ್ ಮೂಲಕದಲ್ಲಿ ಎಲ್ಲಿ ತನಕ ಹೋಗೋದು ನಿಲ್ಲಿತ್ತು ಅಲ್ಲಿ ತನಕ ನಾನು ಫೈಟ್ ಕೊಡ್ತೀನಿ ಸರ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಪತಿಯೊಬ್ಬ ವಿಕೃತವಾಗಿ ನಡೆದುಕೊಂಡ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಈ ಸಂಬಂಧವಾಗಿ ಸಾಕಷ್ಟು ಅಲಿಗೇಷನ್ ಕೂಡ ಬರ್ತಾ ಇದೆ, ಮತ್ತು ಆತನ ತಪ್ಪು ಏನು ಅನ್ನುವಂಥದ್ದು ಕೂಡ ಆ FIRನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಆ ಒಂದು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟಾಗಿ ಏನಾಗಿತ್ತು ಮೇಡಮ್? ಸರ್ ಏನೇನಿಲ್ಲ, ಮನೇಲಿ 3 ತಿಂಗಳು ಚೆನ್ನಾಗೇ ಇದ್ವಿ. ಚೆನ್ನಾಗಿದ್ದ ಮೇಲೆ ಏನೋ ಮಾಡ್ದ ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬ ಅಸಹ್ಯವಾಗಿ ಬಿಹೇವ್ ಮಾಡ್ದ. ಒಬ್ಬ ಗಂಡನಾಗಿ ನೀನು ಎಂತಿ ಹತ್ರ ಹೇಗಿರ್ಬೇಕು ಆ ಥರ ಬಿಹೇವ್ ಮಾಡೋಕ್ಕೆ ಹೊರತು ಹೊರ್ಗಡೆ ಹೋಗ್ಬಿಟ್ಟು ಮಾಡೋ ಥರ ನಮ್ಮ ಹತ್ರ ಮಾಡೋಕ್ಕೆ ಬಂದರೆ ಅದು ಚೆನ್ನಾಗಿರಲ್ಲ. ನಾನು ಇವನ್ ಕೂಡ ಅವ್ನಿಗೆ ಹೇಳಿದೆ, ಈ ಥರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬ ಅಸಹ್ಯದ ಜೀವನ. ಗಂಡ ಎಂತಿ ಅಂದಾಗ ಇಬ್ಬರು ಖುಷಿಯಿಂದ ಇದ್ದರೆ ಮಾತ್ರ ಅದು ಜೀವನ ಸೆಕ್ಷುವಲಿ ಚೆನ್ನಾಗಾಗೋದು. ಆ ಲೆವೆಲಿಗೆ ಹೋಗಬೇಡ ಅಂದರೆ, ಇಲ್ಲ ನಾನು ಆ ಥರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮಲ್ಲೆಲ್ಲ ನಾವು ಈ ಥರ ಮಾಡ್ತೀವಿ, ಅದನ್ನು ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ನನ್ನ ಜೊತೆ ಬಂದು ಅಸಹ್ಯ ಬಿಹೇವ್ ಮಾಡಿದ್ರೆ ನಾನು ಅದು ಒಪ್ಕೊಳ್ಳಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಅಸಹ್ಯದ ಕೆಲಸ ಮಾಡ್ತಾವನೆ, ನನಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನೂ ಫರ್ದರ್ ತಾಣಲಿಲ್ಲ. ನೀನು ಮಾಡಲೇಬೇಕು ಮೇಘ, ನೀನು ಪೀರಿಯಡ್ಸಲ್ಲಿ ಇದ್ದರೂ ಮಲ್ಕೋಬೇಕು ಅನ್ನೋ, ನಾನು ಅದು ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಹೇಳೋದು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲಿಗೆ ಅಂದರೆ, ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದರೆ, ತಲೆ ಹಿಡಿಕರು ದುಡ್ಡು ಮಾಡಿ ದುಡ್ಡು ಮಾಡ್ಕೊತಿದ್ದೀರಾ ಅಂತ. ನನಗೆ ಗೊತ್ತಿಲ್ಲ. ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ದುಡ್ದು ನಾವು ನೋಡ್ಕೊತಿರೋದು ಬಿಟ್ಟು ಅವ್ನು ಬಂದು ನಾನು ನೋಡ್ಕೊತಿಲ್ಲ. ಅವ್ನು ಹೇಳಿದ ನಾನು ಗೋಲ್ಡ್ ಕೊಡಿಸ್ತೆ ಅದು ಕೊಡಿಸ್ತೆ ಅಂತ, ನಾನು ವಿತ್ ಸ್ಟೇಟ್ಮೆಂಟ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ, ನಾನು ಕೊಡ್ತೀನಿ. ಆದರೆ ನಾನು ಎಲ್ಲೂ ಅವನಿಗೆ ಮುಚ್ಚುಮರೆ ಮಾಡಿ ನಾನು ಮದುವೆ ಆಗಿಲ್ಲ ಸರ್. ಫಸ್ಟ್ ಡೈವರ್ಸ್ ಆಗಿರೋದು ಅವ್ನಿಗೂ ಗೊತ್ತು, ಸೆಕೆಂಡ್ ಡೈವರ್ಸ್ ಆಗಿರೋದು ಕೂಡ ಅವನಿಗೂ ಗೊತ್ತು. ಅದು ಸೆಕೆಂಡ್ ಡೈವರ್ಸ್ ಆಗೋಕ್ಕೂ ಕಾರಣ ಮೇಯ್ನ್ ಇವನೇ. ಮೇಡಮ್, ಈಗ ನಗ್ನವಾಗಿ ಆತ ನಿಂತ್ಕೊಂಡು ಬೇರೆ ಹುಡುಗಿಯರ ಜೊತೆ ಕೂಡ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಜಕ್ಕೂ ಅದು ನಿಜನಾ? ಅಂದರೆ ಸರ್ ಏನು ಗೊತ್ತಾನು, ಹೊರಗಡೆ ಹುಡುಗಿರ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತೋರಿಸೋದು, ಕೆಳಗಡೆ ಸಣ್ಣ ಸಣ್ಣ ಚಡ್ಡಿ ಹಾಕೊಂಬಿಟ್ಟು ಇನ್ನೊಂದು ಜನ ನೋಡ್ತಿದ್ದೆ ಟಾಯ್ಲೆಟ್ ಬೇಕು ಅಂತ ಅವ್ರ ಕಡೆ ಶೋ ಮಾಡಿ ತೋರಿಸೋದು, ಈ ಥರ ಎಲ್ಲ ಅಸಹ್ಯ ತುಂಬ ಮಾಡ್ತಾರೆ. ಮತ್ತು ಯಾವುದೋ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದೀವಿ, ಅಲ್ಲೂ ಅಷ್ಟೇ ಡ್ಯಾನ್ಸ್ ಹಾಡೋ ಅಂದರೆ ಹುಡುಗಿರಿಗೆ ಹೋಗಿ ತಪ್ಕೊಂಡು ಮುತ್ಕೊಡೋದು, ತಪ್ಕೊಳೋದು, ಇದೆಲ್ಲ ಅದಿದೆ. ನನ್ನ ಹತ್ರ ಸಿಗಲಿಲ್ಲ ವೀಡಿಯೋ, ನಿಜವಾಗ್ಲೂ ತೋರಿಸ್ತೀನಿ. ಇರೋರೆಲ್ಲ ಟ್ರಿಗರ್ ಆಗೋಗ್ಬಿಟ್ರು ಇವ್ರ ಮೇಲೆ. ಮತ್ತು ಬಾಯಿ ತೆಗ್ರೆ ಅಮ್ಮ ಅಕ್ಕ ಕೆಟ್ಟ ಮಾತು, ಅವನು ಯಾವುದೂ ಒಳ್ಳೆತನದಲ್ಲಿ ಮಾತಾಡಲ್ಲ ಅವನು. ಈಗ ಮದುವೆಗೆ ಮುಂಚೆ ಇದೆಲ್ಲ ಕೂಡ ಗೊತ್ತಿರಲಿಲ್ವಾ ನಿಮಗೆ? ಅವಾಗ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದ? ಅವ್ನು ಯಾವತ್ತೂ ಅವ್ನು ಈ ಬಿಹೇವಿಯರ್ ನನ್ನ ತೋರಿಸೇ ಇಲ್ಲ ಸರ್. ಸತ್ಯವಾಗ್ಲು ನಾನು ನನ್ನ ಕಡೆ ಮಂಜು ಪಾಪ ನಿಜ ಈ ಥರನೇ ಒಳ್ಳೆಯವನೇ ಇರಬೇಕು ಅಂತ. ಬಟ್ ಆದರೆ ಯಾವಾಗ ಈ ಸೆಕೆಂಡ್ ಮ್ಯಾರೇಜ್ ಆಗಿ ಡೈವರ್ಸ್ ಆಗಬೇಕಾದ್ರೆ ನನಗೆ ಮೇಘ ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ, ಇವನ್ ಅಲ್ಲಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಸ್ವಲ್ಪ ಅವ್ನು ನಾಗರಾಜ್ ಅನ್ನೋನ ಮೇಲೆ ಇದನ್ನು ತಾಂಡ್ಬೇಕಾದ್ರೆ ಪಾಪ ಅವ್ನು ಬಂದು ಸಪೋರ್ಟ್ ಮಾಡ್ದ. ಏನಂತ ಹೇಳ್ಬಿಟ್ಟು ನಾನು ನಿಮಗೆ ನಲ್ಪಾಡಿಂದ ಫೋನ್ ಮಾಡಿಸಿ ಇದು ಮಾಡಿಸ್ತೀನಿ ಅದು ಮಾಡಿಸ್ತೀನಿ, ಇಲ್ಲಿ ಪಾಪ ಏನೋ ಹೆಲ್ಪ್ ಮಾಡ್ತಾವನೆ ಬಿಡು ಅಂತ ನಾನು ಸಾಫ್ಟ್ ಕಾರ್ನ ತೋರಿಸ್ದೆ. ಬಟ್ ಅದೇ ಸಾಫ್ಟ್ ಕಾರ್ನರ್ ಇವತ್ತು ನನ್ನ ಲೈಫಿಗೆ ಹೊಡಿತು.
ಈಗ ಕೊನೆಯದಾಗಿ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ ನೀವು ಅವರು ಕೂಡ ಅಶ್ಲೀಲವಾಗಿ ಒಂದಷ್ಟು ಫೋಟೋಸ್ಗಳನ್ನು ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನೀವೇ ಹೇಳ್ಕೊಂಡ್ರಿ ಈ ರೀತಿಯಾಗಿ. ಮುಂದೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ನಿಮ್ದು? ಸರ್ ಇದು ಯಾವ ಮಟ್ಟಿಗೆ ನಿಲ್ಲುತ್ತೆ ನಂಗೆ ಗೊತ್ತಿಲ್ಲ. ನಾನು ಸತ್ಯವಾಗ್ಲೂ ಓಪನ್ ಆಗಿ ಹೇಳ್ತಿದ್ದೀನಿ, ಇವತ್ತೆಲ್ಲ ಇಷ್ಟೊಂದು ವೀಡಿಯೋಸ್ಕೊಂಡು ನೋಡಾದ್ಮೇಲೆ ನನಗೆ ಯಾವುದು ನಂಬಿಕೆ ಇಲ್ಲ ನಾವು ಏನು ಬಂದು ಮಾಡ್ತಾನೆ ಮನೆ ಮುಂದೆ ಅಂತ. ನೋಡೋಣ, ನನಗೆ ಆದಷ್ಟು ನಾನು ಫೈಟ್ ಕೊಡ್ತೀನಿ. ಯಾಕೆಂದರೆ ನನ್ನ ಹತ್ರ ವಿತ್ ಪ್ರೂಫ್ ಇದೆ, ನಾನು ಸುಳ್ಳು ಮೋಸ ಮಾಡಿ ಯಾರನ್ನೂ ಮದುವೆ ಆಗಿಲ್ಲ. ನೋಡೋಣ ಸರ್, ಕೋರ್ಟ್ ಮೂಲಕದಲ್ಲಿ ಎಲ್ಲಿ ತನಕ ಹೋಗೋದು ನಿಲ್ಲಿತ್ತು ಅಲ್ಲಿ ತನಕ ನಾನು ಫೈಟ್ ಕೊಡ್ತೀನಿ ಸರ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.